ಹಾಯ್ ಹಲೋ ನಮಸ್ಕಾರ. ನಾನು ದೀಕ್ಷಾ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಚಾನಲ್ ಡಿ ಫ್ಯಾಷನ್ ಹಬ್ಗೆ ಸ್ವಾಗತ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ರೀತಿ ಇಂಪಾರ್ಟೆಂಟ್ ವಿಡಿಯೋನ ಶೇರ್ ಮಾಡಿದಾಗ ಆದಷ್ಟು ಬೇಗ ನೀವು ನನ್ನ ವಿಡಿಯೋನ ನೋಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಾಸ್ ಬಾಕ್ಸ್ ಚೈನ್ ಸ್ಟಿಚ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ಇವಾಗ ತಿಳಿಸ್ತಾ ಹೋಗ್ತೀನಿ. ನಾನು ಇದನ್ನು ಸಿಲ್ಕ್ ಥ್ರೆಡ್ಡಿಂದ ಹಾಕ್ತಿದ್ದೀನಿ. ಇವಾಗ ಈ ರೀತಿಯಾಗಿ 2 ಲೈನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕ್ರಾಸ್ ಆಗಿ ನಾವು ಒಂದು ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿಯಾಗಿ ಮತ್ತೆ ಕೆಳಗಡೆನೂ ಕೂಡ ನಾವು ಲಾಂಗ್ ಕ್ರಾಸ್ ಚೈನ್ ಸ್ಟಿಚ್ಚನ್ನು ಹಾಕೋಬೇಕು. ಒಂದು ಕ್ರಾಸ್ ಚೈನ್ ಸ್ಟಿಚ್ಚು ಮತ್ತು ಒಂದು ಸ್ಟ್ರೇಟ್ ಆಗಿರುವ ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕಬೇಕು ನಾವು. ಇವಾಗ ನಾನು ಎಂಡಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟೆ. ಇವಾಗ ಮತ್ತೆ ನಾನು ಈ ರೀತಿ ಅಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಒಂದು ಕ್ರಾಸ್ ಆಗಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಿ ಮತ್ತೆ ಈ ರೀತಿಯಾಗಿ ಮೇಲ್ಗಡೆ ಹೋಗಿ ಒಂದು ಕ್ರಾಸ್ ಚೈನ್ ಸ್ಟಿಚ್ಚು ಈ ರೀತಿಯಾಗಿ ನಾವು ಕ್ರಾಸ್ ಬಾಕ್ಸ್ ಚೈನ್ ಸ್ಟಿಚ್ಚನ್ನು ಹಾಕಬೇಕು.
ಕಡೆಯಲ್ಲಿ ನಾನಿವಾಗ ಲಾಕ್ ಮಾಡಿಕೊಂಡೆ. ಈ ರೀತಿಯಾಗಿ ನಾವು ಕ್ರಾಸ್ ಬಾಕ್ಸ್ ಚೈನ್ ಸ್ಟಿಚ್ಚನ್ನು ಈ ರೀತಿಯಾಗಿ ಹಾಕಬೇಕು. ನೋಡ್ತಿದ್ದೀರಲ್ಲ, ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.